ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಪತಿ ನಿಮಗೆ ಮೋಸ ಮಾಡುತ್ತಿದ್ದಾನೆ ಅನ್ನೋದು ತಿಳಿಯೋದೇ ಹೇಗೆ? ಈ ರೀತಿಯ ವರ್ತನೆ ಇದ್ದರೆ ಎಚ್ಚರ. ಸಂಸಾರವೆಂದರೆ ಪ್ರೀತಿ, ನಂಬಿಕೆ. ಆ ನಂಬಿಕೆಗೆ ದ್ರೋಹವಾದರೆ ಅದನ್ನು ಸಹಿಸಲು ಯಾವ ಸಂಗಾತಿಗೂ ಸಾಧ್ಯವಾಗುವುದಿಲ್ಲ. ಪತಿ ಪತ್ನಿಗೆ ಮೋಸ ಮಾಡುವುದ ಪತಿ ಪತ್ನಿಗೆ ಮೋಸ ಮಾಡಬಹುದು. ಮೋಸ ಯಾರೇ ಮಾಡಲಿ ಒಡೆದು ಹೋಗುವುದು ಒಂದು ಸುಂದರ ಸಂಸಾರ, ಮಕ್ಕಳಿದ್ದರೆ ಅವರ ಭವಿಷ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳನ್ನು ಹೆಚ್ಚುತ್ತಿರುವುದನ್ನು ಸಹ ನಾವು ಗಮನಿಸಿರಬಹುದು. ಅದರಲ್ಲೂ ಪುರುಷರೇ ಬೇರೆ, ಮಹಿಳೆಯರು ಜಾಲಕ್ಕೆ ಬೀಳುವ ಪ್ರಕರಣಗಳು ಏರುತ್ತಲೇ ಇವೆ. ಮಹಿಳೆಗೆ ಹೋಲಿಸಿದರೆ ಸಂಗಾತಿಗೆ ಮೋಸ ಮಾಡುವ ಪತಿ ಪತ್ನಿಗೆ ತಿಳಿಯದಂತೆ ಮತ್ತೊಂದು ಸಂಬಂಧ ಹೊಂದುವುದು ಹೆಚ್ಚಂತೆ. ಜೊತೆಗೆ ಅದನ್ನು ನಿಭಾಯಿಸುವುದರಲ್ಲೂ ಅವರು ತುಂಬಾ ಹುಷಾರಂತೆ. ಎಷ್ಟೋ ಮಹಿಳೆಗೆ ತನ್ನ ಪತಿ ಮೋಸ ಮಾಡುತ್ತಿದ್ದಾನೆ ಎಂಬುದು ತಿಳಿಯುವುದೇ ಇಲ್ಲವಂತೆ. ಆಕೆಗೆ ಅನುಮಾನ ಬರದಂತೆ ಆತ ನಿಭಾಯಿಸುವುದರಲ್ಲಿ ನಿಷ್ಪಮನಂತೆ. ಆತನ ಮೇಲೆ ಅನುಮಾನ ಪಟ್ಟರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂಬ ಮನೋಭಾವನವನ್ನು ಆತ ಪತ್ನಿಯಲ್ಲಿ ಬೆಳೆಸಿರುತ್ತಾನಂತೆ. ಹೀಗಾಗಿ ಯಾವ ಪತ್ನಿಯು ತನ್ನ ಗಂಡನ ಬಗ್ಗೆ ಅನುಮಾನ ಪಡುವಾಗ ತುಂಬ ಯೋಚಿಸುತ್ತಾಳೆ. ಜೊತೆಗೆ ತಪ್ಪು ಮಾಡುತ್ತಿದ್ದಾನೆ ಎಂಬ ಭಾವನೆ ಆಕೆ ಒಳಗಾಗುತ್ತಾಳೆ. ಆದರೆ ಸತ್ಯವೇ ಬೇರೆ ಇರುತ್ತದೆ. ನಿಮ್ಮ ಪತಿ ನಿಮಗೆ ಮೋಸ ಮಾಡುತ್ತಿದ್ದಾರೆ ಅನ್ನೋದನ್ನು ತಿಳಿಯುವುದಾದರೂ ಹೇಗೆ? ಇತ್ತೀಚೆಗೆ ಸ್ವಲ್ಪ ವಿಚಿತ್ರವಾಗಿ ವರ್ತಿಸುತ್ತಿದ್ದರೆ, ನಿಮ್ಮ ಸಂಗಾತಿ ನೇರವಾಗಿ ಹೇಳದಿದ್ದರೂ ಸಹ ಅವರಿಗೆ ಸ್ಥಳ ಅವಕಾಶ ಅಗತ್ಯವಿದೆ ಎಂಬುದನ್ನು ಸಾಬೀತುಪಡಿಸುವ ಪ್ರಮುಖ ಅಂಶವನ್ನು ನಾವಿಂದು ತಿಳಿಯುವ ಪ್ರಯತ್ನ ಮಾಡೋಣ. ನೀವು ಅವರ ಹಾವಭಾವದಲ್ಲಿ ವ್ಯತ್ಯಾಸ ಗುರುತಿಸಲು ಆರಂಭಿಸಿದರೆ ಹೆಚ್ಚು ನಿಗಾ ಇಡುವುದು ಉತ್ತಮ. ಏಕೆಂದರೆ ಅವರು ಹೊರಗೆ ಹೋದಾಗ ನಿಮ್ಮ ಮೆಸೇಜ್ಗಳಿಗೆ, ಕರೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಥವಾ ಆದಷ್ಟು ಇದರಿಂದ ದೂರ ಉಳಿಯುತ್ತಾರೆ ಎಂದರೆ ಇದರಲ್ಲೂ ಯಾವುದೋ ಸಮಸ್ಯೆ ಇದೆ ಎಂದರ್ಥ. ಒಂದೆರಡು ಬಾರಿ ಈ ರೀತಿಯಾದರೆ ಅಥವಾ ಆಫೀಸ್ ವಿಚಾರದಲ್ಲಿ ಈ ರೀತಿಯಾದರೆ ಅದು ಉದ್ದೇಶಪೂರ್ವಕವಲ್ಲ. ಆದರೆ ಇದು ನಿರಂತರವಾಗಿ ಮುಂದುವರೆದರೆ ಖಂಡಿತ ಈ ಕುರಿತು ಚಿಂತಿಸಬೇಕಾಗುತ್ತದೆ. ಅವರು ನಿಮ್ಮೊಂದಿಗೆ ದೀರ್ಘ ಕರೆಗಳಲ್ಲಿ ನಿರತರಾಗಿರುವುದು. ನಿಮ್ಮ ಪತಿ ಯಾವಾಗಲೂ ನೀವು ಕರೆ ಮಾಡಿದಾಗ ಸುದೀರ್ಘ ಮಾತುಕತೆಗೆ ಮುಂದಾಗದೇ ಇರುವುದು. ಅಂದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಕರೆಯನ್ನು ಇಡಲು ಆತ ಕಾಯುತ್ತಿದ್ದಾರೆ. ನಿಮ್ಮ ಕರೆ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿಲ್ಲ ಎಂದರ್ಥ. ಅಲ್ಲದೆ ರೊಮ್ಯಾಂಟಿಕ್ ಮಾತುಕತೆಗೆ ಮುಂದಾಗಲು ಬದಲು ನಿಮ್ಮ ಕರೆಯಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಲು ಅವರು ಮುಂದಾಗುವುದು. ನಿಮ್ಮಿಂದ ಹಲವು ವಿಚಾರ ಮುಚ್ಚಿಡುವುದು. ನಿಮ್ಮ ಪತಿ ಮನೆಯಲ್ಲಿ ಎಷ್ಟೇ ಕೆಲಸದಲ್ಲಿ ಯಾವ ವಿಚಾರದಲ್ಲಿ ನಿಮ್ಮನ್ನು ಸಹ ಸೇರಿಸಿಕೊಳ್ಳುತ್ತಾರೆ ಎಂಬುದರ ನಿಮಗೆ ಗೊತ್ತಿರುತ್ತದೆ. ಆದರೆ ಕೆಲವೊಮ್ಮೆ ಹೊರಗಿನ ಕಾರ್ಯ ನಿಮ್ಮ ಅರಿವಿಗೆ ತರಲು ಅವರು ಇಷ್ಟಪಡುವುದಿಲ್ಲ. ನೀವು ಕೇಳಿದರೂ ಈ ಬಗ್ಗೆ ವ್ಯವಹರಿಸುವುದಿಲ್ಲ. ದಿನದ ಅತ್ಯಂತ ನಿಮ್ಮ ಅರಿವಿಗೆ ಬರದಂತೆ ಸುತ್ತಾಟ ಆರಂಭಿಸುವುದು. ಇದು ನಿರಂತರವಾಗಿ ನಡೆದುಕೊಂಡು ಬರುವುದು. ಜೊತೆಗೆ ಹಲವು ವಿಚಾರಗಳನ್ನು ಗುಟ್ಟಾಗಿ ವ್ಯವಹರಿಸುತ್ತಿರುವುದು. ನಿಮಗೆ ಎಲ್ಲ ವಿವರಗಳನ್ನು ನೀಡದಿರುವುದು. ನಿಮ್ಮ ಸಂಗಾತಿಯು ತಮ್ಮ ಜೀವನದ ಬಗ್ಗೆ ಪ್ರತಿ ವಿವರವನ್ನು ನಿಮಗೆ ಹೇಳುತ್ತಿಲ್ಲವಾದರೆ ಅವರು ಸ್ವಲ್ಪ ಜಾಗವನ್ನು ಬಯಸುತ್ತಾರೆ ಎಂಬ ಸಂಕೇತವಾಗಿದೆ. ಪ್ರತಿ ಬಾರಿ ನೀವು ಮಾತನಾಡಲು ಮುಂದಾದರೆ ಹೇಗಾದರೆ ಈ ಮಾತಿನ ಕ್ಷಣವನ್ನು ಬೇರೆಡೆ ಸಾಗುವಂತೆ ಮಾಡುವುದು, ಇಲ್ಲವೇ ಕೆಲಸದ ನೆಪ ಹೇಳಿ ಹೊರಗೆ ಹೋಗುವುದು. ಮೊಬೈಲಿಗೆ ಕರೆ ಬಂದರೆ ಆತಂಕ. ಇನ್ನು ನಿಮ್ಮ ಪತಿಯು ಮೊಬೈಲಿಗೆ ಕರೆ ಬಂದಾಗ ಅವರು ಆತಂಕಕ್ಕೆ ಎದುರಾಗುವ ಸನ್ನಿವೇಶ ನೀವು ಗಮನಿಸಿದರೆ ಅಥವಾ ಕರೆ ಬಂದ ಕೂಡಲೇ ಅವರು ಅದನ್ನು ಕಟ್ ಮಾಡಿದರೆ ಇಲ್ಲವೇ ಎದ್ದು ಹೊರಗೆ ಹೋದರೆ ಗಮನವಿಡುವುದು ಒಳ್ಳೆಯದು. ಇದಕ್ಕೆ ಬೇರೆ ಕಾರಣಗಳು ಸಹ ಇರಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್, ಹೇಗೆ ಕಂಡುಹಿಡಬೇಕನ್ನೋದು? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.